ಕೈಕೊಟ್ಟಿರುವಂತದ್ದು ಮುಂಗಾರು ಮಳೆ, ವಾಡಿಕೆ ಮಳೆಯೂ ಆಗದೆ ಅನ್ನದಾತರು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಬೋರ್ವೆಲ್ಗಳಲ್ಲಿ ನೀರಿಲ್ಲದೆ ರೈತರು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಈ ಮುಂಚೆ ಬರದ ನಾಡಾಗಿತ್ತು, ಅದಾದ್ಮೇಲೆ ಕಳೆದ 2-3 ವರ್ಷಗಳಿಂದ ಚೆನ್ನಾಗಿ ಮಳೆ ಬರ್ತಾ ಇದೆ ಚಿತ್ರದುರ್ಗದಲ್ಲಿ. ಆದ್ರೆ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ನೀರಿಲ್ಲದೆ ಒಣಗ್ತಾ ಇರುವಂತದ್ದು ತೋಟಗಳು, ಹೊಲಗಳು. ತೋಟಗಳನ್ನ ಉಳಿಸ್ಕೊಳ್ಳಿಕ್ಕೆ ರೈತರು ಹರಸಾಹಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ತೋಟಗಳನ್ನ ಮಾಡ್ಕೊಂಡ್ರೆ ಗದ್ದೆ ಹೊಲ ಎಲ್ಲ ಇದ್ದಿದ್ದನ್ನ ಅಲ್ಲಿ ಪ್ರಮುಖವಾಗಿ ಅಡಿಕೆ ಎಲ್ಲ ಬೆಳೆಯೋದಕ್ಕೆ ಶುರು ಮಾಡಿದ್ರು. ಅಡಿಕೆಗೆ ನೀರು ಬೇಕು ಪ್ರಮುಖವಾಗಿ. ಆದ್ರೆ ಬೋರನ್ನ 1,500-2,000 ಅಡಿ ಕೊಡ್ಸಿದ್ರು ಕೂಡ ನೀರಿಲ್ಲ. ಚಿತ್ರದುರ್ಗದ ಹುಣಸೇಕಟ್ಟೆಯಲ್ಲಿ ಒಣಗಿರುವಂತದ್ದು ತೋಟಗಳು. ಭದ್ರಾ ಮೇಲ್ದಂಡೆ ನೀರು ಬರುವಂತ ನಿರೀಕ್ಷೆ ಮಾಡಿದ್ರು. ತೋಟಗಳು ಈಗ ನೀರಿಲ್ಲದೆ ಒಣಗ್ತಾ ಇದಾವೆ. ಭದ್ರಾ ಮೇಲ್ದಂಡೆ ಯೋಜನೆ ಆಗದೆ ರೈತರು ಕಂಗಾಲಾಗಿದ್ದಾರೆ. ಒಣಗಿದ ಅಡಿಕೆ ತೋಟ ಕಡಿತಾ ಇದ್ದಾರೆ ರೈತರು. ಬೇರೆ ಆಪ್ಷನ್ ಇಲ್ಲ, ಅಲ್ಲಿ ಒಣಗೋಗ್ತಾ ಇದೆ. ಅಟ್ಲೀಸ್ಟ್ ಬೇರೆ ಬೆಳೆಯನ್ನಾದ್ರೂ ಬೆಳ್ಕೊಳ್ಳೋಣ ಅಂತ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ. ಅಲ್ಲೆಲ್ಲ ಮುಂಚೆ ಎಲ್ಲ ಅಡಿಕೆ ತೋಟ ಎಲ್ಲ ಇರಲಿಲ್ಲ. ಇತ್ತೀಚೆಗೆ ಬೆಳೆಯಲಾಗ್ತಾ ಇರುವಂಥದ್ದು ಅಡಿಕೆಯನ್ನ. ಏಕೆಂದ್ರೆ ಚೆನ್ನಾಗಿ ಮಳೆ ಶುರುವಾಯ್ತಲ್ಲ, ಕಳೆದ ಒಂದು 7-8 ವರ್ಷದಿಂದಲೂ ಚೆನ್ನಾಗಿ ಮಳೆ ಬರ್ತಾ ಇದೆ ಚಿತ್ರದುರ್ಗದಲ್ಲಿ. ಸೊ ಹೀಗಾಗಿ ಡಿಪೆಂಡೆನ್ಸಿ ಇತ್ತು, ಬಟ್ ಈಗ ಒಣಗೋಗ್ತಾ ಇದಾವೆ. ಬರಗಾಲ ಬಂದು ನಮ್ಮ 2026ರಲ್ಲಿ ಈ ತೋಟ ಮಾಡೋಕೆ ಹಿಡಿದು ಒಂದು ಹನಿ ನೀರು ಸಹ ಇಲ್ದಂಗೆ ಆಗೋಯ್ತೆ. ನಮ್ಮೂರಿಂದ 2 ಕೆರೆ ಇದಾವೆ ಸರ್. ಆ ಭದ್ರಾ ಮೇಲ್ದಂಡೆ ಯೋಜನೆಯಿಂದ ನಮಗೆ ವಂಚಿತರಾಗಿಬಿಡ್ತೀವಿ ನಾವು. ಆದರೂ ಅವರು ನಮ್ಮ ಸರ್ಕಾರದಿಂದ ಯಾವ ಥರದ ಸವಲತ್ತು ಕೊಡ್ತಿಲ್ಲ. ಅದು 1-2 ಕೆರೆಗೆ ಏನಾದರೂ ವ್ಯವಸ್ಥೆ ಮಾಡಿ ಸರ್ಕಾರದಿಂದ ಅದಕ್ಕೆ ನೀರು ತುಂಬಿಸಿದ್ರೆ ನಮ್ಮ ಗ್ರಾಮದ ಇದರಿಂದ ಬದುಕಕ್ಕೆ ಒಂದು ವ್ಯವಸ್ಥೆ ಆಗ್ತದೆ ಸರ್. ಹೂವಿಂದ ಈಗ ನಮ್ಗೆ ಇಲ್ಲಿ ಯಾವುದು ನದಿ ಮೂಲ ಇಲ್ಲ, ಯಾವುದು ಇನ್ನೂ ಒಂದಿಲ್ಲ, ಏನಿಲ್ಲ. ನಾವು ಅಲ್ಪ ಸ್ವಲ್ಪ ಅಚ್ಚುಕಟ್ಟು ಜಮೀನಾಗೆ 2 ಎಕರೆ 3 ಎಕರೆ ಇಡವಳಿದಾರೆ, ಸಣ್ಣ ಇಡವಳಿದಾರೆ ಸರ್. ಅದರಲ್ಲಿ ಹೂವು ಬೆಳಿತಿದ್ವಿ ನಾವು. ಹೂವು ಬೆಳೆದು ಇಲ್ಲ ಅಡಿಕೆ ಹಾಕೋಣ, ಏನೋ ಭದ್ರಾ ಮೇಲ್ದಂಡೆ ನೀರು ಬರ್ತವೆ ಅಂತ ಹೇಳಿ ಎಲ್ಲ ಇದೇನು ಮಾಡಿದ್ರು. ಅದಕ್ಕೆ ಎಲ್ಲರೂ 1 ಎಕರೆ 2 ಎಕರೆ ಎಲ್ಲ ಅಡಿಕೆ ಕಟ್ಟಿದ್ವಿ. ಈಗ ಅವು ಸಂಪೂರ್ಣ ವರ್ಷ ಮಳೆ ಬೇರೆ ಇದಾಗ್ತಿಲ್ಲ. ಅವು ನಾವಿನ್ನೂ ಫಸಲು ತಾಂಡಿಲ್ಲ ಅಡಿಕೆ. ಇಲ್ಲಿ ಭಾಳ ಜನ ಇನ್ನು ಒಂಬಾಳೆ ಈಗಿನ್ನ ಇದಾಗ್ತದವೆ, ಎಲ್ಲ ಒಣಗ್ತಾ ಇದ್ದಾವೆ. 1000 ಅಡಿ 500 ಅಡಿ 800 ಅಡಿ ಹೊಡೆದ್ರು ಅಂತರ್ಜಲ ನೀರು ಸಿಗ್ತಿಲ್ಲ.